ಎಲ್ರಿಗೂ ನಮಸ್ಕಾರ. ನಾನು ಶ್ರುತಿ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಇದೆ. ಅದಕ್ಕೆ ನಾನು ನನ್ನ ಮಗಳು ರೆಡಿಯಾಗಿದ್ದೀವಿ ನನ್ನ ಫ್ರೆಂಡ್ ಮನೆ ಹೋಗೋದಕ್ಕಂತ. ನನ್ನ ಫ್ರೆಂಡ್ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು. ನಾನಿವತ್ತು ನಮ್ಮ ಮನೆಯಲ್ಲೂ ಸಂಜೆ ಮಾಮೂಲಿ ಪೂಜೆ ಮಾಡಿ ಹೊರಟಿದ್ದೀನಿ ಅವ್ರ ಮನೆಗೆ ಹೋಗೋಣ ಅಂತ. ನಾವೇನು ಹಬ್ಬ ಸೆಲೆಬ್ರೇಟ್ ಮಾಡೋದಿಲ್ಲ, ನನ್ನ ಫ್ರೆಂಡ್ ಮನೆಯಲ್ಲಿ ಮಾಡ್ತಾರೆ ಎವ್ರಿ ಇಯರು. ಅವ್ರ ಮನೆಗೆ ಹೋಗ್ತೀವಿ ನಾವು. ಬನ್ನಿ, ಹಾಗೆ ನಿಮಗೂ ಕರ್ಕೊಂಡು ಹೋಗ್ತೀನಿ, ನಿಮಗೂ ತೋರಿಸ್ತೀನಿ. ನನ್ನ ಮಗಳಿದ್ದಾಳೆ ಇಲ್ಲಿ ನೋಡಿ, ತೋರಿಸ್ತೀನಿ ನನ್ನ ಮಗಳನ್ನ. ನನ್ನ ಮಗಳ ಹೆಸರು ನೋಡಿ ರಿಷಿಕಾ. ಇವಳು ನನ್ನ ಮಗಳು. ಇವಳು ನಾವು ಒಂದು ಮನೆಯಲ್ಲಿ ಚಿಂಟು ಅಂತ ಕರೆಯೋದು. ಹಾಯ್ ಮಾಡೋಕಂದ. ನನ್ನ ಫ್ರೆಂಡ್ ಮನೆ ಹತ್ರ ಬಂದ್ವಿ ನೋಡಿ. ಇವಾಗ ಆಚೆ ಬಾಗ್ಲಲ್ಲಿ ರಂಗೋಲಿ ಹಾಕಿದ್ದಾರೆ, ಹಾಗೆ ಕೃಷ್ಣನ ಹೆಜ್ಜೆ ಎಲ್ಲ ಬಿಡಿಸಿದ್ದಾರೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಹೆಜ್ಜೆಗಳು, ಪುಟ್ಟಾಗೆ. ಇದೆಲ್ಲ ಹೆಜ್ಜೆ ಎಲ್ಲ ಏನಕ್ಕೆ ಹಾಕೋದು ಅಂದರೆ, ಅವರು ಕೃಷ್ಣ ಒಳಗಡೆ ಹೆಜ್ಜೆ ಇಟ್ಕೊಂಡು ನಮ್ಮ ಮನೆ ಒಳಗಡೆ ಪುಟ್ಟ ಹೆಜ್ಜೆನಲ್ಲಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಎಲ್ಲರೂ ಹೆಜ್ಜೆ ಹಾಕಿ ಕೃಷ್ಣ ಜನ್ಮಾಷ್ಟಮಿ ದಿನ ಪೂಜೆ ಮಾಡ್ತಾರೆ. ಇವಾಗ ಹಾಗೆ ನೋಡಿ, ನೋಡ್ತಾ ಇರಿ, ದೇವ್ರ ಮನೆ ಕಾಣಿಸ್ತದೆ. ನೀವು ನೋಡಿ ಇಲ್ಲಿ ಇವಾಗ ದೇವ್ರ ಮನೆ ಕಾಣಿಸ್ತದೆ, ಕೃಷ್ಣ ಕಾಣಿಸ್ತಾರೆ ನೋಡಿ. ಇವಾಗ ನೀವು ಕೃಷ್ಣನ್ ನೋಡ್ಬೋದು, ಅಲಂಕಾರ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ಕೃಷ್ಣ. ನಮ್ಮ ಅಣ್ಣ ಹಂಗೆ ಪೂಜೆ ಮಾಡ್ತಾ ಇದ್ದಾರೆ, ಪೂಜೆ ಸ್ಟಾರ್ಟ್ ಮಾಡಿದ್ದಾರೆ ಅವ್ರು. ಇವಾಗ ನೋಡಿ ಪೂಜೆ ಮಾಡ್ತಾ ಇದ್ದಾರೆ ಅಣ್ಣ. ಇವಾಗ ಪೂಜೆ ಚೆನ್ನಾಗಾಯ್ತು ನೋಡಿ. ಅವ್ರು ಪೂಜೆ ಎಲ್ಲ ಮಾಡಿದ್ದಾಯ್ತು. ಇವಾಗ ಅವರು ಪೂಜೆ ಎಲ್ಲ ಮುಗಿಸಿ ಆಚೆ ಬಂದ್ರು. ನನ್ನ ಮಗಳು ಹಾಗೆ ಪೂಜೆ ಮಾಡೋಕ್ಕೆ ಅಂತ ಬಂದು ಅವಳು ಪೂಜೆ ಮಾಡ್ತಾ ಇದ್ದಾಳೆ. ಅವಳಿಗೂ ತುಂಬಾ ಇಷ್ಟ ದೇವ್ರ ಪೂಜೆ ಎಲ್ಲ ಮಾಡೋದಂದ್ರೆ. ನಮ್ಮನೆಯಲ್ಲೆಲ್ಲ ಮಾಡ್ತಾಳೆ ಅವಳು, ಮಾಡಿಸಿ ಅಭ್ಯಾಸ ಮಾಡಿಸಿದ್ದೀನಿ ಅವಳಿಗೆ. ನನ್ನ ಫ್ರೆಂಡ್ ಅಡುಗೆ ಎಲ್ಲ ರೆಡಿ ಮಾಡಿದ್ರು, ಎಲ್ಲರೂ ಕುತ್ಕೊಂಡು ಅಲ್ಲೇ ಅವ್ರ ಮನೆಯಲ್ಲಿ ಒಟ್ಟಿಗೆ ಎಲ್ಲ ಊಟ ಮಾಡಿದ್ವಿ. ಊಟ ಮಾಡಿ ಎಲ್ಲ ಆಯಿತು. ನಾನು ಇವಾಗ ನಮ್ಮ ಮನೆಗೆ ಹೊರಡಬೇಕು ಫ್ರೆಂಡ್ಸ್, ಅದಕ್ಕೆ ನಾನು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ, ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.